ಮಂತ್ರಗಳ ಜಪ ಮಾಡೋದ್ರಿಂದ ಕೆಲವೊಬ್ಬರಿಗೆ ಬೇಗ ಪ್ರತಿಫಲ ಸಿಗುತ್ತೆ, ಇನ್ನು ಕೆಲವೊಬ್ಬರಿಗೆ ತಡ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಅದು ಆಗೋದೇ ಇಲ್ಲ. ಅದು ಯಾಕೆ? ಇದಕ್ಕೆ ಒಂದು ಕತೆ ಜೊತೆ ಉದಾಹರಣೆ ಕೊಡ್ತೀನಿ. ದಟ್ಟ ಕಾಡಿನಲ್ಲಿ ಒಬ್ಬ ಮಾಂತ್ರಿಕ ಮಹಾಕಾಳಿಯನ್ನು ಪ್ರಸನ್ನ ಮಾಡಲಿಕ್ಕೆ ತನ್ನ ಜೀವನ ಪರ್ಯಂತ ಅವಳ ಮಂತ್ರವನ್ನು ಜಪಿಸ್ತಾ ಇದ್ದ. ಹೀಗೆ ಒಂದು ಮಂಗಳವಾರ ಶವಸಾಧನವನ್ನು ಮಾಡ್ತಿದ್ದ ಆ ತಾಂತ್ರಿಕ ಅದನ್ನು ಒಬ್ಬ ಮರ ಕಡಿಯೋನು ನೋಡ್ಬಿಡ್ತಾನೆ. ಅವನು ಅದನ್ನು ನೋಡಿ ಭಯಪಟ್ಟು ಅಲ್ಲೇ ಇರುವ ಒಂದು ಮರವನ್ನು ಹತ್ತು ಕೂತ್ಕೊತಾನೆ. ಆ ತಾಂತ್ರಿಕ ಏನೇನು ಮಂತ್ರಗಳನ್ನು ಹೇಳ್ತಿದ್ದ ಅಂತ ಗಮನವಿಟ್ಟು ನೋಡ್ತಿರ್ತಾನೆ. ಅದೇ ಸಮಯದಲ್ಲಿ ಅಲ್ಲೊಂದು ಚಿರತೆ ಬಂದು ಆ ತಾಂತ್ರಿಕನನ್ನು ಸಾಯಿಸ್ಬಿಡುತ್ತೆ, ಅವನನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ಇದನ್ನು ಆ ಮರ ಕಡಿಯೋನು ನೋಡಿ ಮೆಲ್ಲಗೆ ಆ ತಾಂತ್ರಿಕ ಸಾಧನೆ ಮಾಡ್ತಿದ್ದ ಜಾಗಕ್ಕೆ ಹೋಗ್ತಾನೆ. ಆ ಜಪಮಾಲೆಯನ್ನು ತೆಗೆದುಕೊಂಡು ಆ ತಾಂತ್ರಿಕ ಹೇಳ್ತಿದ್ದ ಮಂತ್ರವನ್ನು 7 ಸರಿ ಹೇಳ್ತಾನೆ. ಆ ಮಂತ್ರಗಳನ್ನು ಹೇಳಿದ ತಕ್ಷಣ ಅಲ್ಲಿ ಒಂದು ಸಂಘಟನೆ ನಡೆಯುತ್ತೆ. ಒಂದು ದೊಡ್ಡ ಬೆಳಕು ಆ ಮರ ಕಡಿಯೋನ ಹತ್ರ ಬರಕ್ಕೆ ಶುರುವಾಗುತ್ತೆ. ಸಾಕ್ಷಾತ್ ಮಹಾಕಾಳಿ ತನ್ನ ರೌದ್ರ ರೂಪದಲ್ಲಿ ಅವನ ಮುಂದೆ ಪ್ರತ್ಯಕ್ಷವಾಗ್ತಾಳೆ. ಅಮ್ಮನವರು ಸೌಮ್ಯ ರೂಪಕ್ಕೆ ಬಂದು ಆ ಮರ ಕಡಿಯೋನ್ಗೆ ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾಳೆ. ಆ ಮರ ಕಡಿಯೋನ್ಗೆ ಗೊಂದಲ ಉಂಟಾಗಿ, ತಾಯಿ, ನಾನು ಈ ಮಂತ್ರವನ್ನು ಜಪಿಸಿದ್ದು 7 ಸರಿ ಅಷ್ಟೇ, ಆದರೆ ನನಗೇಕೆ ನೀನು ಪ್ರತ್ಯಕ್ಷವಾದೆ? ಯಾಕೆ ಜೀವನ ಪರ್ಯಂತ ನಿನ್ನ ಆರಾಧನೆ ಮಾಡ್ತಿದ್ದ ಆ ತಾಂತ್ರಿಕನಿಗೆ ನೀನು ದರ್ಶನ ಭಾಗ್ಯವನ್ನು ಕೊಟ್ಟಿಲ್ಲ ಅಂತ ಕೇಳ್ತಾನೆ. ಆಗ ದೇವಿ ಆ ಮರ ಕಡಿಯೋನ್ಗೆ ಉತ್ತರಿಸ್ತಾಳೆ, ಮಗನೇ, ಆ ತಾಂತ್ರಿಕ 7 ಜನ್ಮಗಳಿಂದ ನನ್ನ ಆರಾಧನೆಯನ್ನ ಮಾಡ್ತಿದ್ದಾನೆ. ಅವನಿಗೆ ಮುಂದಿನ ಜನ್ಮ ಅಂದರೆ 8ನೇ ಜನ್ಮದಲ್ಲಿ ನನ್ನ ದರ್ಶನವಾಗುತ್ತೆ. ಆದರೆ ನೀನು 11 ಜನ್ಮಗಳಿಂದ ನನ್ನ ಆರಾಧನೆ ಮಾಡ್ತಿದ್ದೆ. ಅದರಲ್ಲಿ ಉಳಿದಿದ್ದು 7 ಮಂತ್ರ ಜಪಗಳು ಮಾತ್ರ. ಅದು ಈ ಜನ್ಮದಲ್ಲಿ ಪೂರ್ತಿಯಾಗಿದ್ದೆ. ಅದಕ್ಕೆ ನಾನು ನಿನ್ನ ಮುಂದೆ ಬಂದು ನಿಂತಿದ್ದೀನಿ ಅಂತ ಹೇಳ್ತಾಳೆ. ನಮ್ಮ ಕರ್ಮಗಳು ಹೇಗೆ ನಮ್ಮ ಜನ್ಮದಿಂದ ಜನ್ಮಕ್ಕೆ ಹಿಂದೆ ಬರುತ್ತೋ ಹಾಗೆಯೇ ನಾವು ಮಾಡಿರುವ ಸಾಧನೆಗಳು ಕೂಡ ನಮ್ಮನ್ನು ಹಿಂಬಾಲಿಸುತ್ತೆ. ಆದ್ದರಿಂದ ನೀವು ಯಾವ ಮಂತ್ರವನ್ನು ಜಪಿಸ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೀವು ಯಾವ ಮಂತ್ರವನ್ನು ದಿನನಿತ್ಯ ಜಪಿಸ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಹಾಕಿ.